ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಬಣ ರಾಜಕೀಯ. ಡಿ.ಕೆ. ಶಿವಕುಮಾರ್ ಅವರ ಬಣ, ಸಿದ್ದರಾಮಯ್ಯನವರ ಆಪ್ತ ಶಾಸಕರು ಮಾತನಾಡ್ತಾ ಇರುವಂತ ರೀತಿ ಯಾವ ರೀತಿಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದನ್ನ ಮತ್ತೊಮ್ಮೆ ಜಗಜ್ಜಾಹೀರು ಮಾಡಿದೆ. ಸಿದ್ದರಾಮಯ್ಯ ಟೀಮ್ ವರ್ಸಸ್ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಟೀಮ್. ರಾಜಣ್ಣ ವಜಾ ಕಿಚ್ಚಿನಿಂದ ಜೋರಾಗ್ತಾ ಇದೆ ರಾಜಕೀಯ. ಅದು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಬಿಕಾಸ್ ಬಾಲಕೃಷ್ಣ ಅವರು ಏಕಾಏಕಿ ಬಂದು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಸುಮ್ಮನೆ ಕೊಟ್ಟಿರುವಂತದ್ದಂತೂ ಅಲ್ಲ. ಅಲ್ಲಿ ಪಕ್ಕ ಪ್ಲಾನ್ ಮಾಡ್ಕೊಂಡೇ ಬಂದ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ರಾಜಣ್ಣ ಕಾಂಗ್ರೆಸ್ ಬಿಡ್ತಾರೆ ಅಂತ ಶಾಸಕ ಬಾಲಕೃಷ್ಣ ಹೇಳಿದ್ರು. ಬಿಜೆಪಿ ನಾಯಕರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಬಾಲಕೃಷ್ಣ ಹೇಳಿಕೆಗೆ ರಾಜಣ್ಣ ಪುತ್ರ ರಾಜೇಂದ್ರ ಕೌಂಟರ್ ಅನ್ನ ಕೊಟ್ಟರು. ಬಾಲಕೃಷ್ಣ ಟೀಮ್ ಬಿಜೆಪಿಗೆ ಅರ್ಜಿ ಅಂತ MLC ರಾಜೇಂದ್ರ ಹೇಳಿದ್ದು. ರಾಜಣ್ಣ ಅವರ ಪುತ್ರ ಸಿಎಂ ಆಪ್ತ ರಾಜಣ್ಣ, ಡಿಕೆಶಿ ಆಪ್ತ ಬಾಲಕೃಷ್ಣ, ಆಪ್ತರ ವಾಕ್ಸಮರದಿಂದ ನಾಯಕರಿಗೆ ಮುಜುಗರ ಆದಂತೆ ಆಗ್ತಾ ಇದ್ರು ಕೂಡ ಅವರೇ ಏನಾದರೂ ಚೂ ಬಿಟ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡ್ತಾ ಇದ್ದಾವೆ. ಕಾಂಗ್ರೆಸ್ ನಾಯಕರ ಕಿತ್ತಾಟ ಬಿಜೆಪಿಗೆ ಆಹಾರ ಆದಂತೆನೂ ಕೂಡ ಆಗ್ತಾ ಇದೆ. ರಾಜಣ್ಣ ಬಗ್ಗೆ ಬಾಲಕೃಷ್ಣ ಏನಂದ್ರು, ಇದಕ್ಕೆ ರಾಜಣ್ಣ ಪುತ್ರ ರಾಜೇಂದ್ರ ಏನಂದ್ರು, ಈ ಹಿಂದೆ ಮಾಜಿ ಮಂತ್ರಿ ರಾಜಣ್ಣ ಹೇಳಿದ್ದೇನು ಒಮ್ಮೆ ನೋಡ್ಕೋಬೇಡ. ಈಗೇನು ಮಾಡಕ್ ಹೊಂಟವ್ರೆ ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣ ಅವರೇ ಸರ್, ರಾಜಣ್ಣ ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಈಗೇನು ಮಾಡಕ್ ಹೊಂಟವ್ರೆ ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣ ಅವರೇ ಸರ್, ರಾಜಣ್ಣ ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ, ಹೊರಡಕ್ಕೆ ಹೊಂಟವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ. ನೋಡಿ, ಬಾಲಕೃಷ್ಣ ಅವರು ನಮ್ಮ ಪಕ್ಷದಲ್ಲಿ ಶಾಸಕರಿದ್ದಾರೆ. ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿಂತ ಮುಂಚೆ ಯಾವ ಪಕ್ಷದಲ್ಲಿ ಇದು ಬಂದ್ರಪ್ಪ? BJPನೂ ಮುಗಿಸಿದ್ದಾರೆ, JDS ಮುಗಿಸಿದ್ದಾರೆ. JDS ಅಲ್ಲೂ ಶಾಸಕರು ಇದ್ರು, ನಮ್ಮ ಪಕ್ಷದಲ್ಲೂ ಬಂದು ಒಂದು ಬಾರಿ ಸೋತು ಈ ಬಾರಿ ಗೆದ್ದಿದ್ದಾರೆ. I will not leave the Congress party. I will not join any other party. Why should I join? Congress has given me everything. ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ನಾನು ಕಾಂಗ್ರೆಸ್ ಪಕ್ಷ ಬಿಡೋದು ಅಂಶನೂ ಇಲ್ಲ. ಬೇರೆ ಯಾವುದೇ ಪಕ್ಷಕ್ಕೂ ಕೂಡ ಸೇರ್ತಕ್ಕಂಥದ್ದು ಅವಶ್ಯಕತೆ ನನಗೇನು. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಎಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂಥ ಮಧು ಎಂಬುತ್ತುಬಳಿ ಜಾಯ್ನ್ ಆಗಿದ್ದಾರೆ. ಮಧು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಜಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಮಧು, ಇಲ್ಲಿ ಬಾಲಕೃಷ್ಣ ಅವರ ಮಾತನ್ನು ನೋಡ್ತಾ ಇದ್ರೆ ಸುಮ್ಮನೆ ಬಂದ್ಬಿಟ್ಟು ಮೈಕ್ ಕಾಣಿಸ್ತು ಅನ್ನೋ ಕಾರಣಕ್ಕೋಸ್ಕರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದಲ್ಲ. ಪಕ್ಕ ಇವತ್ತು ಈ ರೀತಿಯಾಗಿ ಮಾತಾಡಲೇಬೇಕು ಅಂತ ಮಾತಾಡ್ದಂತೆ ಕಾಣಿಸ್ತದೆ. ಯಾಕೆಂದ್ರೆ ರಾಜಣ್ಣ ಅವರ ಮಾತಿಗೆ ಏನೋ ಮಾತಾಡಿದ್ರೆ ಬಿಡ್ರಿ, ನಾನು ರಿಯಾಕ್ಷನ್ ಮಾಡಲ್ಲ ಅಂದಿದ್ರೆ ಒಂಥರ, ಇಲ್ಲ ಬಿಜೆಪಿಗೆ ಹೋಗ್ತಾರೆ ಅವರು, ಈಗ ಆಲ್ರೆಡಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನುವಂಥ ಅರ್ಥನೇ ಬೇರೆ ಆಗುತ್ತೆ. ಇಲ್ಲಿ ಆಲ್ರೆಡಿ ವಜಾ ಆದಂಥ ಹಿನ್ನೆಲೆಯಲ್ಲಿ ಮುಜುಗರದಲ್ಲಿರುವಂಥ ರಾಜಣ್ಣ ಅವರನ್ನ ಮತ್ತಷ್ಟು ದುರ್ಬಲಗೊಳಿಸಬೇಕು, ಸಿದ್ದರಾಮಯ್ಯನವರ ಬಣಕ್ಕೆ ಮತ್ತಷ್ಟು ಮುಜುಗರ ತರಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಇದ್ದಂತಿದೆಯಾ? ಅಫ್ಕೋರ್ಸ್ ಪೃಥ್ವಿ, ಇದು 100% ಕ್ಯಾಲ್ಕುಲೇಟೆಡ್ ಮೂವ್. ಬಾಲಕೃಷ್ಣ ಅವರ ಒಂದು ಹೇಳಿಕೆಯಲ್ಲಿ ನೀವು ಹೇಳಿದಂತೆ ತೂರಿ ಬಂದ ಹೇಳಿಕೆ ಅಂತೂ ಅಲ್ಲ. ಇದು ತುಂಬ ವಿವೇಚನೆಯಿಂದ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡೇ ಕೊಟ್ಟಿರುವಂತಹ ಹೇಳಿಕೆ. ಯಾಕಂದರೆ ರಾಜಣ್ಣ ಅವರು ಅತಿ ದೊಡ್ಡ ಚಾರ್ಜ್ ಶೀಟನ್ನು, ಅಂದರೆ ಪೊಲಿಟಿಕಲ್ ಚಾರ್ಜ್ ಶೀಟನ್ನು ಇಟ್ಕೊಂಡು ಇವರು ಮಾತ್ರ ನಮಸ್ತೆ ಸದಾ ವತ್ಸಲೆ ಅಂತ ಹೇಳ್ಬೋದು, ಮತ್ತು ಇವರು ಮಾತ್ರ ಯಾವ ಯಾವ VVIP, ದೇಶದ ಅತಿ ದೊಡ್ಡ VVIP ಏನು ಪ್ರೋಗ್ರಾಮ್ಗಳೇನಿದೆ, ಮದುವೆಗಳೇನಿದೆ, ಅದರಲ್ಲಿ ಹೋಗಿ ಯಾರನ್ನು ಬೇಕಾದರೂ ಮೀಟ್ ಮಾಡಬಹುದು, ಅಥವಾ ಅಂಥದ್ದೊಂದು ವೇದಿಕೆಗಳನ್ನು, ಕಾರ್ಯಕ್ರಮಗಳನ್ನು ಬಳಸ್ಕೊಂಡು ಬೇರೆ ಬೇರೆ ಮೆಸೇಜನ್ನು ಕೊಡ್ಬೋದು, ಇಂಡೈರೆಕ್ಟಾಗಿ ಬ್ಲ್ಯಾಕ್ ಮೇಲನ್ನು ಮಾಡ್ಬೋದು. ಆದರೆ ನಾವು ನೇರವಾಗಿ ಏನೋ ಒಂದು ಮಾತಾಡಿದ್ರೆ ಅದನ್ನು ಬೇರೆ ರೀತಿ ಕನ್ವೆ ಮಾಡುವಂಥ, ಬೇರೆ ರೀತಿ ಬಳಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇದು ಸರಿನಾ ಅನ್ನೋ ರೀತಿ ಒಂದು ಚಾರ್ಜ್ ಶೀಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆ ಚಾರ್ಜ್ ಶೀಟನ್ನು ಇಟ್ಕೊಂಡೆ ಅವರು ದೆಹಲಿಗೆ ಒಂದು ಕಡೆ ಕಾರ್ಯಕರ್ತರ ಬೆಂಬಲವನ್ನು ಇಟ್ಕೊಂಡು ಹೇಳ್ತಾರೆ. ಸ್ವಲ್ಪ ಫ್ಲೋಟೆಡ್ ನಂಬರ್ ಇರ್ಬೋದು, 10,000 ಕಾರ್ಯಕರ್ತರನ್ನ ಕರ್ಕೊಂಡು ದೆಹಲಿಗೆ ಹೋಗಿ ಪರೇಡ್ ಮಾಡಿಸ್ತಾರೆ, ಅಥವಾ ಶಕ್ತಿ ಪ್ರದರ್ಶನ ಮಾಡಿಸ್ತಾರೆ, ಅಥವಾ ಏನೋ ಒಂದು ಮೆಸೇಜನ್ನು ಕನ್ವೆ ಮಾಡ್ತಾರೆ ಅಂತ 10,000 ಜನನ ಕರ್ಕೊಂಡು ಹೋಗೋಕ್ಕೆ ಎಷ್ಟು ಟ್ರೈನು, ಎಷ್ಟು ಫ್ಲೈಟು, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಇಟ್ಸ್ ಆಲ್ ಅಬೌಟ್ ನಂಬರ್ಸ್ ಮತ್ತು ಪರ್ಸೆಪ್ಷನ್ನು. ಅದರ ಆಚೆಗೆ ಪ್ರಯತ್ನಗಳನ್ನಂತೂ ಮಾಡ್ತಾ ಇದ್ದಾರೆ. ಮೆಸೇಜನ್ನು ನಾನೊಬ್ಬ ಹಿಂದುಳಿದ ವರ್ಗದ ನಾಯಕ, ನನಗೆ ಅನ್ಯಾಯ ಆಗಿದೆ, ಓಕೆ, ಒಂದಷ್ಟು ತಪ್ಪಾಗಿದೆ ಅಂತ ನಿಮಗೆ ಅನಿಸಿದ್ದಿದ್ರೆ ಒಂದು ಅವಲೋಕನಕ್ಕಾಗಲಿ ಅಥವಾ ನನಗೆ ಒಂದು ಆತ್ಮಾವಲೋಕನಕ್ಕಾಗಲಿ ಅವಕಾಶವನ್ನು ಕೊಡಬೇಕಿತ್ತು. ಏಕಾಏಕಿ ವಜಾ ಮಾಡಿರುವಂಥದ್ದು ಸಮುದಾಯಕ್ಕಾದ ಅವಮಾನ ಮತ್ತು ಇಲ್ಲಿನ ಹಿರಿತನಕ್ಕಾದ ಅವಮಾನ ಅನ್ನೋ ರೀತಿ ಒಂದು ಮೆಸೇಜನ್ನು ಕೊಡುವಂತಹ ಪ್ರಯತ್ನವನ್ನು, ಕನ್ವೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಅಂದರೆ ಈಗ ಸ್ವಾಮೀಜಿಗಳು, ಹಿಂದುಳಿದ ವರ್ಗದ ಅಥವಾ ಸಮುದಾಯದ ಸ್ವಾಮೀಜಿಗಳು, ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು, ಇವರೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ಅವರಿಗೆ ಅವ್ರ ಮನೆಗೆಲ್ಲ ಹೋಗಿ ಬಂದರು. ಅದಾದಮೇಲೆ ಇವರು ದೆಹಲಿ ಭೇಟಿಯ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ, ಮತ್ತು ಅಲ್ಲೊಂದಷ್ಟು ಆರೋಪ ಪ್ರತ್ಯಾರೋಪಗಳನ್ನು ಮಾಡೋರಿದ್ದಾರೆ ಅನ್ನೋ ಒಂದು ಟೈಮಿಂಗ್ ಏನಿತ್ತು, ಆ ಒಂದು ಸಂದರ್ಭದಲ್ಲಿ ಅಂದರೆ ಮತ್ತೆ ಇನ್ನೇನು ರಾಜಣ್ಣ ಅವ್ರನ್ನ ಕಿತ್ತು ಬಿಸಾಕದ ಮೇಲೆ ಅವ್ರ ಬಾಯಿ ಬಂದಾಯಿತು. ಅಫ್ಕೋರ್ಸ್ ಅವರ ಮಾತಿನ ಕಾರಣಕ್ಕೇ ಇವತ್ತು ಅವರಿಗೆ ಅಂಥದ್ದೊಂದು ರಾಜಕೀಯ ಶಿಕ್ಷೆ ಆಗಿರೋದು, ಅದು ಸೆಕೆಂಡ್ರಿ. ಆದರೆ ಏನೇ ಆದರೂ ಜಟ್ಟಿ ಕೆಳಗಡೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ರೀತಿ ರಾಜಣ್ಣ ನಾನು ನಾಯಕ, ನಾನು ಮಾತನಾಡ್ತೀನಿ ಅನ್ನುವಂಥ ಒಂದು
ಅಫ್ಕೋರ್ಸ್ ಒಂದು ಏನು ರಾಜಕೀಯವಾದಂಥ ಅತಿಯಾದ ಆತ್ಮವಿಶ್ವಾಸ ಇದ್ದೇ ಇರುತ್ತೆ. ಅದು ಪ್ರತಿಯೊಬ್ಬ ಪಾಲಿಟಿಷಿಯನಲ್ಲೂ ಕಂಡು ಬರುವಂಥ ರಾಜಕೀಯ ಹುಂಬತನ ಅದು ಇವ್ರಿಗೂ ಕೂಡ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಅವರು ಒಂದಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಗಳನ್ನು ಏನು ಇಟ್ಕೊಂಡಿದ್ದಾರೆ ದೆಹಲಿಯಲ್ಲಿ ಮಾಡಬೇಕು ಅಂತ, ಆ ಸಂದರ್ಭದಲ್ಲೇ ಆ ಟೈಮಿಂಗನ್ನು ನೋಡಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ಅವರ ಒಂದು ಏನು ಮುನ್ನಡೆಗಳು ಏನಾಗ್ತಾ ಇದ್ವು ಅದಕ್ಕೆ ಒಂದಷ್ಟು ಬ್ರೇಕನ್ನು ಹಾಕಬೇಕು ಅನ್ನೋ ಕ್ಯಾಲ್ಕುಲೇಷನ್ ಕಾಣಿಸ್ತಾ ಇದೆ. ಮತ್ತು ಅದಕ್ಕೆ ಪೂರಕವಾಗಿ ಅಥವಾ ಅದಕ್ಕೆ ಪ್ರತಿಕ್ರಿಯೆಯಾಗಿ ರಾಜೇಂದ್ರ ಅವರು ಕೂಡ ಹೇಳಿರುವಂಥದ್ದು, ಇವರು ಕೂಡ ಬೇರೆ ಕಡೆಯಿಂದ ಬಂದಿದ್ದಾರೆ ಮತ್ತು ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ಮಾತನಾಡ್ತಾ ಇದ್ವಿ ಅದೆಲ್ಲ ಇದೇ ಸೂಚನೆಯನ್ನು ಕೊಡ್ತಾ ಇದೆ. ಇವರೇ ಹೋಗ್ತಾರೆ, ಇವರೇ ಅರ್ಜಿ ಹಾಕ್ಕೊಂಡಿದ್ದಾರೆ ಅಂತ ಹೇಳೋ ಮೂಲಕ ಕಾಂಗ್ರೆಸ್ನೊಳಗೆ ನಿಯತ್ತಿನ ರಾಜಕಾರಣದ ಚರ್ಚೆಯನ್ನು ಮುನ್ನೆಲೆಗೆ ತಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಐ ಆಮ್ ಮೋರ್ ಲಾಯಲ್ ದ್ಯಾನ್ ದ ಕಿಂಗ್ ಅನ್ನೋ ರೀತಿ ಯಾವತ್ತೂ ಕೂಡ ಪಾರ್ಟಿಯ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ, ದೇವಸ್ಥಾನ ಇದ್ದಂಗೆ KPCC ಕಚೇರಿ, AICC ಕಚೇರಿ, ಅಲ್ಲಿರುವಂಥ ವರಿಷ್ಠರು ನನ್ನ ದೇವರಿದ್ದಂಗೆ ಅನ್ನೋ ರೀತಿ ಒಂದು ಮಾತನ್ನು ಹೇಳ್ತಾ ಅದಕ್ಕೆ ತಕ್ಕಂಗೆ ಸಾಂದರ್ಭಿಕವಾಗಿ ಸಾಂಕೇತಿಕವಾಗಿ ಕಾರ್ಯಕ್ರಮಗಳಿಗೆ ಅಥವಾ ಪ್ರಮಾಣ ವಚನಗಳಿಗಿಂತ ಮುಂಚೆ ಈ ಹಿಂದಿನ ಇತಿಹಾಸ ಕಳೆದ 10-15 ವರ್ಷವನ್ನು ನೋಡಿದ್ರೂ ಕೂಡ ಕಚೇರಿಗೆ ಹೋಗಿ ನಮಿಸುವಂಥದ್ದು ಅಥವಾ ಮೆಟ್ಲನ್ನು ನಮಸ್ಕಾರ ಮಾಡ್ಕೊಂಡು ಎಂಟಾಗುವಂಥದ್ದು ಇಂಥದ್ದೆಲ್ಲ ಮಾಡ್ತಾರೆ ಮತ್ತು ಹೇಳಿಕೆಗಳನ್ನು ಕೂಡ ಕೊಟ್ಕೊಂಡು ಬಂದಿದ್ದಾರೆ. ಅದಕ್ಕೆ ಪೂರಕವಾಗಿ ಸಂಘಟನೆ ಮತ್ತೊಂದು ಅಂತ ಕೆಲಸವನ್ನು ಮಾಡಿಕೊಂಡು ಕನ್ವೆ ಮಾಡುವಂಥ ತಮ್ಮದೇ ಆದ ರೀತಿಯಲ್ಲಿ ಮೆಸೇಜನ್ನು ಕನ್ವೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಬರೀ ಅದಷ್ಟೇ ಆಗಲ್ಲ, ಇವರು ಕೊಡ್ತಾ ಇರುವಂಥ ಅಡ್ವರ್ಸರಿ ಕಮೆಂಟ್ಗಳಿಂದ ಪಕ್ಷದ ಸೈದ್ಧಾಂತಿಕ ಗೊಂದಲಗಳಿಗೆ ಅವಕಾಶಾಸ್ಪದ ಆಗ್ತಾ ಇದೆ, ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತಾ ಇದೆ. ಅಧ್ಯಕ್ಷರಾಗಿ ಈ ರೀತಿ ಮಾತಾಡಬಾರ್ದಾಗಿತ್ತು, ಅಧ್ಯಕ್ಷರಾಗಿ ಇವರ ನಡೆ ನುಡಿ ಕೆಲವೊಂದು ಸಲ ವ್ಯತಿರಿಕ್ತವಾಗಿರುತ್ತೆ, ಪಕ್ಷದ ಸೈದ್ಧಾಂತಿಕ ನಿಲುವುಗಳ ಹಿನ್ನೆಲೆಗೆ ಭಿನ್ನವಾಗಿರುತ್ತೆ ಇವರ ನಡೆನುಡಿಗಳು ಅನ್ನುವಂಥ ಒಂದು ಮೆಸೇಜನ್ನು ಕನ್ವೆ ಮಾಡಲಿಕ್ಕೆ ರಾಜಣ್ಣ ಮತ್ತು ಅಥವಾ ಸಿದ್ದರಾಮಯ್ಯ ಅವರ ಬಣದ ಬಹುತೇಕ ನಾಯಕರು, ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ವೋಕಲ್ ಆಗಿದ್ದರು, ಮೋರ್ ಆಫ್ ವೋಕಲ್. ಈ ಒಂದು ಪ್ರಹಸನ RSS ಗೀತೆ, ಸಂಘ, ಮತ್ತೊಂದು ಬಡಿದಾಟ, ಚೆಡ್ಡಿ ಕಮೆಂಟ್ಸ್ ಇವೆಲ್ಲ ಬರುವಂಥ ಸಂದರ್ಭದಲ್ಲಿ ಅವರು ಕೂಡ ವೋಕಲ್ ಆಗಿದ್ದರು. ಕೆಲವೊಂದು ಗಮನಿಸ್ತಾರೆ, ಕೆಲವೊಂದು ಗಮನಿಸಲ್ಲ. ರಾಹುಲ್ ಗಾಂಧಿ ಅವರು ಕೆಲವೊಂದು ಸಲ ಗಮನಕ್ಕೆ ತರಬೇಕಾಗತ್ತೆ ಅನ್ನೋ ರೀತಿ ಪರೋಕ್ಷವಾಗಿ ಮೆಸೇಜನ್ನು ಕೊಡುವಂಥ ಹೇಳಿಕೆಗಳನ್ನು ಕೂಡ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದರು. ಸೊ ಈ ಒಂದು ವಜಾದ ಹಿನ್ನೆಲೆಯಲ್ಲಿ, ರಾಜಣ್ಣ ಅವರ ವಜಾ ಆಗಿರುವಂಥ ಕಿತ್ತೆಸ್ತಿರುವಂಥ ಎಂಟೈರ್ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರುಗಳಿಗೆ, ಹಿರಿಯ ಸಚಿವರುಗಳಿಗೆ ಅಥವಾ ಅವರ ಒಂದು ಲೆಕ್ಕಾಚಾರಗಳಿಗೆ ಏನು ಮೇಲ್ನೋಟಕ್ಕೆ ಮೇಲ್ಪದರದಲ್ಲಿ ತಾತ್ಕಾಲಿಕ ಹಿನ್ನಡೆ ಆಗಿದೆ ಅಂತ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕವರ್ ಅಪ್ ಮಾಡಲಿಕ್ಕೆ, ಅದನ್ನು ಕೌಂಟರ್ ಕೊಡಲಿಕ್ಕೆ ಈ ಒಂದು ಪ್ರಕರಣವನ್ನು ಬಳಸ್ಕೊಡ್ತಾ ಈ ಒಂದು ಎಂಟೈರ್ ಪ್ರಕ್ರಿಯೆಯನ್ನು ಬಳಸ್ಕೊತಾ ಇರುವಂಥದ್ದು ರಾಜಣ್ಣ ಅವರ ನೇತೃತ್ವದಲ್ಲಿ ಮತ್ತು ಸಿದ್ದರಾಮಯ್ಯ ಅವರ ಟೀಮ್ ಅನ್ನೋದು ಕಾಣಿಸ್ತಾ ಇದೆ. ಅದಕ್ಕೆ ಕೌಂಟರ್ ಕೊಡಲಿಕ್ಕೋಸ್ಕರನೇ ಬಾಲಕೃಷ್ಣ ಅವರು ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟನ್ನು, ಒಂದು ಬ್ಲಾಸ್ಟ್ ಮಾಡಿರುವಂಥದ್ದು ನಿನ್ನೆ. ಹಾಗಂದು ಮಾತ್ರ ಇವರು ಹೋಗ್ಬಿಡ್ತಾರೆ ಅವ್ರು ಹೋಗ್ಬಿಡ್ತಾರೆ ಅಂತಲ್ಲ, ಅದಕ್ಕೆ ಆರೋಪ ಪ್ರತ್ಯಾರೋಪ, ಸ್ಪಷ್ಟನೆ ಪ್ರತಿಸ್ಪಷ್ಟನೆಗಳು ಎರಡೂ ಕಡೆಯಿಂದ ನಿನ್ನೆ ಬಂದಿದೆ. ಆದರೆ ಒಂದು ಪೊಲಿಟಿಕಲ್ ನರೇಟಿವ್ ಮೆಸೇಜಿಂಗ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಪಾರ್ಟಿಯೊಳಗಿನ ಸೈಕಾಲಜಿಕಲ್ ಅಡ್ವಾಂಟೇಜ್ಗೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಹೇಳಿಕೆ ಪ್ರತ್ಯಾರೋಪ ಆರೋಪಗಳನ್ನು ನೋಡ್ಬೋದೇ ಹೊರತು ಇವರೇ ನಾಳೆ ಹೋಗೇ ಬಿಡ್ತಾರೆ ಅಂತಲ್ಲ, ಅವರವರ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಅವರವರ ಆಯಾಮಗಳಿಗೆ ಪೂರಕವಾಗಿ ಮುನ್ನಡೆಯನ್ನು ಕಾಯ್ದುಕೊಳ್ಳಲಿಕ್ಕೆ ದಿಲ್ಲಿ ಅಂಗಳದಲ್ಲಿ ಇಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ ರಾಜಣ್ಣ ಅವ್ರನ್ನ ವಜಾ ಮಾಡಿದ್ದು ಒಂದು, ರಾಜಣ್ಣ ಅವರಿಗೆ ಮುಜುಗರ ಆಗಿರುವಂಥದ್ದು. ಅದರ ಜೊತೆಗೆ ಸಿದ್ದರಾಮಯ್ಯನವರ ಟೀಮು ಕೂಡ ಒಂಥರ ವೀಕ್ ಆದಂತಾಗಿದೆ ಮತ್ತು ಒಂದು ಕಡೆ ಸೈಲೆಂಟ್ ಆದಂತೆಯೂ ಕೂಡ ಆಗಿರುವಂಥದ್ದು. ಅದಕ್ಕೆ ಹೇಗಾದರೂ ಒಂದು ಅವಕಾಶ ಸಿಗಬೇಕು, ಅವ್ರ ಬಣವನ್ನು ಕೂಡ ಕಟ್ಟಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನ್ನುವಂಥದ್ದು ಕಾಯ್ತಾನೆ ಇದ್ದಾರೆ. ರಾಜೇಂದ್ರ ಅವರ ಮಾತುಗಳಿತ್ತಲ್ಲ, ಎಲ್ಲೋ ಒಂದು ಕಡೆ ಬಾಲಕೃಷ್ಣ ಅವರು ಒಂಥರ ಬಾಲ್ ಮಾಡ್ದಂಗೆ ಆಯಿತು. ಅದನ್ನು ಆ ಒಂದು ಅವಕಾಶಕ್ಕೋಸ್ಕರನೇ ಕಾದಂತೆ ಕಾಣಿಸ್ತಾ ಇದ್ದು. ಸೆಪ್ಟೆಂಬರ್ ಕ್ರಾಂತಿ ಏನು ಅಂತ ಹೇಳ್ತಾ ಇದ್ವಲ್ಲ, ಇದೇ ಕಾರಣ. RSS ಗೀತೆ ನಮ್ಮ ತಂದೆಯನ್ನು ಆಡಿಲ್ಲ ಅಂತ ಹೇಳೋ ಮುಖಾಂತರ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಪರೋಕ್ಷವಾಗಿ ಅವರು ಟಾಂಗ್ ಕೊಟ್ಟರು. ಅಂದರೆ ಇಲ್ಲಿ ಮೇಯ್ನಾಗಿ ಗಮನಿಸೋದಾದರೆ ಡಿ ಕೆ ಶಿವಕುಮಾರ್ ಅವ್ರನ್ನೂ ಕೂಡ ಹೆಣಿಲಿಕ್ಕೆ ನಾವೇನೇನು ಪ್ರಯತ್ನ ಮಾಡ್ಬೋದು ಮಾಡ್ತೀವಿ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಸೈಲೆಂಟ್ ಆಗಿರೋದಿಲ್ಲ ಅನ್ನುವಂಥದ್ದೇ ದೆಹಲಿ ಯಾತ್ರೆ ಉದ್ದೇಶನ. ಅಫ್ಕೋರ್ಸ್ ನಿಮಗೆ ರಾಹುಲ್ ಗಾಂಧಿಗ ಕಾಂಗ್ರೆಸ್ ಪಕ್ಷವನ್ನು ಸೈದ್ಧಾಂತಿಕವಾಗಿ ಕಟ್ಟಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಅವರು ರಾಜಸ್ಥಾನದಲ್ಲಿ ನಡೆದಂಥದ್ದು ಮತ್ತು ಗುಜರಾತಲ್ಲಿ ಕಾಂಗ್ರೆಸ್ ಒಳಗಡೆ ಇದ್ದುಕೊಂಡು ಕಾಂಗ್ರೆಸ್ನ ಎಲ್ಲ ಲಾಭವನ್ನು ಪಡೆದುಕೊಂಡು, ಕಾಂಗ್ರೆಸ್ನ ಎಲ್ಲ ಹುದ್ದೆಗಳನ್ನು ಪಡೆದುಕೊಂಡು, ಕಾಂಗ್ರೆಸ್ನಿಂದಲೇ ತಾನು ನಾಯಕನಾಗಿ ಕಾಂಗ್ರೆಸ್ ಒಳಗಡೆ ಇದ್ದುಕೊಂಡು ಇತರ ಪಕ್ಷಗಳ ಜೊತೆಗೆ ಒಳ ಒಪ್ಪಂದ ಮಾಡಿಕೊಳ್ಳುವುದು ಮತ್ತು ಇತರ ಪಕ್ಷದವರಿಗೆ ಅನುಕೂಲ ಸಿಂಧು ರಾಜಕಾರಣವನ್ನು ಮಾಡಿಕೊಡುವಂಥದ್ದು ಮತ್ತು ಇತರ ಅಂತ ಹೇಳಿದ್ರು ಭಾರತೀಯ ಜನತಾ ಪಕ್ಷದ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಳ್ತಕ್ಕಂಥದ್ದು, ಇದು ಸಹಿಸಲ್ಲ. ಇಂಥವರು ಕಾಂಗ್ರೆಸ್ನಲ್ಲಿ ಇರಬೇಡಿ ಅಂತ ಒಂದು ಸಂದೇಶವನ್ನು ಕಳಿಸಿದರು. ಮತ್ತು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಪಕ್ಷವನ್ನು ರಾಹುಲ್ ಗಾಂಧಿ ಯಾಕೆ ಕಟ್ತಾರೆ ಅಂತೇಳಿ, ಕಾಂಗ್ರೆಸ್ನೊಳಗಡೆ ಅನೇಕ ಬಣಗಳು ಎಲ್ಲ ಒಂದು ಕಡೆ ತಮ್ಮ ವಿರೋಧಿಗಳ ಜೊತೆ ತಮ್ಮ ಅನುಕೂಲಕರ ರಾಜಕಾರಣಕ್ಕೆ ತಕ್ಕಂತೆ
ತೆಗೆದುಕೊಳ್ತಿರ್ತಕ್ಕಂಥದ್ದು ಮತ್ತು ತಮ್ಮ ಅನುಕೂಲಕ್ಕೆ ತಕ್ಕಂತೆ ವ್ಯಾವಹಾರಿಕವಾಗಿ ಮತ್ತು ಎಲ್ಲೊಂದು ಕಡೆ ಸಂಬಂಧಗಳ ಮುಖಾಂತರ ಅವ್ರ ಜೊತೆ ಕೈ ಜೋಡಿಸುವಂಥದ್ದು ಈ ಎಲ್ಲ ಕಾರಣಕ್ಕಾಗಿ ಇದ್ದರೆ ನೀವು ಕಾಂಗ್ರೆಸ್ ಮ್ಯಾನ್ ಆಗಿರಿ, ಇಲ್ಲ ನೀವು ಕಾಂಗ್ರೆಸ್ಸಿಂದ ಹೊರಗೋಗಿ ಅಂತ ಒಂದು ಸಂದೇಶವನ್ನು ಮೆಸೇಜನ್ನು ಪಾಸ್ ಮಾಡಿರ್ತಕ್ಕಂಥದ್ದು. ಇನ್ನೊಂದು ರಾಹುಲ್ ಗಾಂಧಿಗೆ ಒಂದು ಸತ್ಯ ಗೊತ್ತು, ನಿಮಗೆ ಬಹುತೇಕ ಈ ದೇಶದ ಮೇಲ್ವರ್ಗದ ಮತದಾರರು ಮೋರ್ ದೆನ್ 60 to 70% ಭಾರತೀಯ ಜನತಾ ಪಕ್ಷದ ಜೊತೆ ಇದ್ದಾರೆ, BJP ಜೊತೆ ಇದ್ದಾರೆ. BJPಯ ಸಿದ್ಧಾಂತಗಳು ಮತ್ತು ಕಾಂಗ್ರೆಸ್ನ ಸಿದ್ಧಾಂತಗಳ ವೈರುಧ್ಯ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಈ ವೈರುಧ್ಯ ಕಾರಣಕ್ಕಾಗಿ ಮೇಲ್ವರ್ಗ ಅಂತ ಕರೆಸ್ಕೊಳ್ತಕ್ಕಂಥ ಸಮುದಾಯಗಳ ಬಹುತೇಕ ಮತದಾರರು 60% to 70% ಭಾರತೀಯ ಜನತಾ ಪಕ್ಷದ ಜೊತೆ ಕೈ ಜೋಡಿಸಿದ್ದಾರೆ. ಕೈ ಜೋಡಿಸ್ತಾರ ಕಾರಣಕ್ಕಾಗಿ 2029 ಚುನಾವಣೆಯನ್ನು ಪರಿಶಿಷ್ಟ ಜಾತಿ ಮತ್ತು OBCಯ ಒಂದು ಚುನಾವಣೆಯಾಗಿ ಮಾಡಲಿಕ್ಕೆ ಒಂದು ಪ್ಲ್ಯಾನನ್ನು ಮಾಡ್ತಿರ್ತಕ್ಕಂಥ. ಹಾಗಾಗಿ ಯಾವತ್ತೂ ಕೂಡ ಇಲ್ಲದ ಕಾಂಗ್ರೆಸ್ ಪಕ್ಷ OBC ಸಮಾವೇಶಗಳನ್ನ ಮಾಡ್ತಿರ್ತಕ್ಕಂಥದ್ದು, OBC ಮತದಾರರನ್ನು OBC ಲೀಡರ್ಸ್ಗಳ ಒಗ್ಗಟ್ಟಿನಿಂದ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಸಮಾವೇಶಗಳ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ದೇಶದ ಅಷ್ಟೂ ರಾಜ್ಯಗಳಲ್ಲಿ OBC ಸಮಾವೇಶನ ಮಾಡಬೇಕಂತೇಳಿ ಈಗ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಇದರ ಲಾಭವನ್ನು ಪಡಿಬೇಕು, ಆ ಮುಖಾಂತರ ನನಗೆ ಹೋದ ಮಾನವನ್ನು ಉಳಿಸ್ಕೊಳ್ಬೇಕು ಮತ್ತು ಸಿದ್ದರಾಮಯ್ಯನವರ ಬುಡವನ್ನು ಗಟ್ಟಿ ಮಾಡಬೇಕೆಂಬುದೊಂದು ಸ್ಟ್ರಾಟಜಿ ಕರ್ನಾಟಕದಲ್ಲಿ ಅದ್ಭುತವಾಗಿ ನಡೀತಿರ್ತಕ್ಕಂಥದ್ದು. ಇದರ ಭಾಗವಾಗಿ ಮೊದಲ ಅಸ್ತ್ರ KN ರಾಜಣ್ಣ. KN ರಾಜಣ್ಣರವರು ಈಗಾಗಲೇ ಮೈಸೂರು ಸೇರಿದ ಸುಮಾರು 4 ರಿಂದ 5 ರೈಲುಗಳನ್ನ ಈಗಾಗಲೇ ಬುಕ್ ಮಾಡಿದ್ದಾರೆ. ಅಲ್ಲಿ OBC ಸ್ವಾಮೀಜಿಗಳು, ಪರಿಶಿಷ್ಟ ಜಾತಿಯ ಸ್ವಾಮೀಜಿಗಳು ಎಲ್ಲರೂ ಹೋಗಿ ಹೈಕಮಾಂಡ್ ಬಳಿ, ಅದು ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್, ಅಗತ್ಯ ಬಿದ್ದರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ, ಪ್ರಿಯಾಂಕ್ ಗಾಂಧಿ ಇವ್ರನ್ನ ಬಿದ್ದು ನೀವು ಈ ದೇಶಕ್ಕೆ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿರ್ತಕ್ಕಂಥ OBC ಸಮುದಾಯ ಮೇಲ್ವರ್ಗದ ಮತದಾರರು ಕರ್ನಾಟಕ ಇರ್ಬೋದು, ಬೇರೆ ಬೇರೆ ಸ್ಟೇಟ್ಗಳಿರ್ತಕ್ಕಂಥ ಎಲ್ಲರೂ ಕೂಡ ಅದು ಹರಿದು ಹಂಚು ಹೋಗ್ತದೆ. ಮೇಜರ್ ಆಗಿ ಅವರು ಭಾರತೀಯ ಜನತಾ ಪಕ್ಷದ ಜೊತೆ ಗುರುಸ್ಕೊಂಡಿದ್ದಾರೆ. ನೀವು ಕಾಂಗ್ರೆಸ್ನ ಬೆನ್ನೆಲುಬಾಗಿರ್ತಕ್ಕಂಥ OBC ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತದಾರರ ನಾಯಕರನ್ನು ಕರೆದುಕೊಂಡ್ರೆ ಅದು ಕಾಂಗ್ರೆಸ್ನ ಬೆನ್ನೆಲುಬಿಗೆ ದೊಡ್ಡ ಹೊಡೆತ ಆಗುತ್ತೆ, ನಿಮ್ಮ ಮೂಳೆ ಮುರಿದಂತಾಗುತ್ತೆ ಅನ್ನೋ ಸಂದೇಶವನ್ನು ರವಾನೆ ಮಾಡಬೇಕಾಗಿರ್ತಕ್ಕಂಥದ್ದು. ರಾಜಣ್ಣವ್ರು ಹೇಳ್ತಿದ್ರು ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು. ಈಗ ಅದೇ ಅದಕ್ಕೇನು ಹೇಳ್ತಿರಲಿ, ಕಾಗೆ ಕೂರ್ಲಿಕ್ಕೂ ಕೊಂಬೆ ಮುರಿಲಿಕ್ಕೂ ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಅವರು ಒಂದೇ ಮಾತ್ರ ಹಾಡನ್ನು ವಿಧಾನಸೌಧದಲ್ಲಿ ಹೇಳಿರ್ತಕ್ಕಂಥದ್ದು, ಮತ್ತು RSS ಗೀತೆ ಹೇಳಿರ್ತಕ್ಕಂಥದ್ದು. ಇದಕ್ಕೆಲ್ಲ ಒಂದು ಕಡೆ ನಿಮಗೆ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಅವರು ಭಾರತೀಯ ಜನತಾ ಪಕ್ಷದ ಜೊತೆ ಬರಲಿಕ್ಕೆ ಒಂದು ಟೀಮ್ ಬರಲಿಕ್ಕೆ ಯಾವುದೋ ಪ್ರಮುಖ ನಾಯಕರ ಜೊತೆ ಚರ್ಚೆಯನ್ನು ಮಾಡಿದರು. ಜೊತೆಗೆ ಇವ್ರ ಹತ್ರ ಆ್ಯಂಡ್ಸ್ ಇಲ್ಲ ಅಂತೇಳಿ ಈಗ ಅದು ಮುರಿದು ಬಿದ್ದಿದೆ, BJP ಬರೋ ಪ್ರಯತ್ನ ಮಾಡಿದ್ರು ಅಂತೇಳಿ ಒಂದು ಬಾಂಬನ್ನು ಸಿಡಿಸಿದ್ದು. ಅದಕ್ಕೆ ಇದ್ರ ಬೆನ್ನಲ್ಲೇ ಮಧು ಹೇಳ್ದಂಗೆ ನಿಮಗೆ ಬಾಲಕೃಷ್ಣ ಅವರೇನು ಹುಟ್ಟ ಕಾಂಗ್ರೆಸ್ ಸಿಗಲ್ಲ, ಆತರು ಕೂಡ ಅವಕಾಶವಾದಿ ರಾಜಕಾರಣಿ, ಭಾರತೀಯ ಜನತಾ ಪಕ್ಷದಲ್ಲಿದ್ದರು. ಅವರು BJP ಲೀಡರ್ ಬೇಸಿಕಲಿ. ಅಲ್ಲಿಂದ JDSಗೆ ಬಂದರು. JDSಲಿದ್ದಾಗ ಇವ್ರದೇ ಒಂದು ಟೀಮು, ಚಲುವರಾಯಸ್ವಾಮಿ, ಜಮೀರ್, ಇವರೆಲ್ಲ ಟೀಮು ಅವಕಾಶದ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಒಂದು ಸರಿ ಗೆದ್ದರು, ಒಂದು ಸರಿ ಸೋತರು, ಮತ್ತೆ ಗೆದ್ರು. ಈಗ ಮತ್ತೆ ಅವರು ಅರ್ಜೆಂಟಾಗಿ ಮಂತ್ರಿ ಆಗಬೇಕು. ಜೊತೆಗೆ ಅನಿವಾರ್ಯವಾಗಿ ಅವರು DK ಶಿವಕುಮಾರನ್ನ ಡಿಪೆಂಡ್ ಮಾಡ್ಕೋಬೇಕು. ಯಾಕಂತೇಳಿದ್ರೆ ಅವರು ಈಗ ರಾಮನಗರ ಅಲ್ಲ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅವರು ನಾಯಕರು ಮತ್ತು ಅಲ್ಲಿ DK ಶಿವಕುಮಾರ್ ಅವರ ಅನಿವಾರ್ಯತೆಗಾಗಿ ಇವರು ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ. ಯಾಕಂದರೆ ಅಲ್ಲಿ ಮತದಾರರು ಇರ್ತಕ್ಕಂಥವ್ರು ಒಕ್ಕಲಿಗ ಮತದಾರರು, ಮತ್ತು DK ಶಿವಕುಮಾರ್ ಎದುರಾಕೊಂಡ್ರು ಕೆಲಸ ಮಾಡಲಿಕ್ಕೆ ಆಗಲ್ಲ. ಈಗ ರಾಜಣ್ಣ ಅವರು BJPಗೆ ಹೋಗ್ತಾರೆ ಅಂತ ಒಂದು ಬಾಂಬನ್ನು ಸಿಡಿಸಿದರು. ಅದಕ್ಕೆ ಪ್ರತಿಯಾಗಿ ಏನಾಯಿತು, ನೀವು ಒಂದು ಕಲ್ಲು ಹೊಡೆದ್ರೆ ಅವ್ರು 2 ಕಲ್ಲು ಈ ಕಡೆ ಬಿಸಾಕ್ಬಿಟ್ರು. ಈಗ ಅರ್ಥಾಯ್ತಾ? ಈಗ ನೋಡಿ BJP ಅದಕ್ಕೆ ಹೇಳೋದು, ನೀವು ಚಾಣಕ್ಯ ರಾಜಕಾರಣ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಈಗ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ರೆ ಮತ್ತೆ ರಾಜಣ್ಣ ರಿಯಾಕ್ಟ್ ಮಾಡ್ತಾರೆ. ರಾಜಣ್ಣ ಹೆಂಗೆ ಅಂತ ಹೇಳಿದ್ರೆ ಈಗ ಏನು ಹೇಳ್ತಾರಲ್ಲ, ಅಲ್ಲೂ ಕಿತ್ತ ಹಾವು ಥರ ಆಗಿದ್ದಾರೆ. ಈಗ ಹಾವಿಗೆ ಹೊಡೆದು ಬಿಟ್ಟಿದ್ದಾರಲ್ಲ, ಹಾವು ಥರ ಆಗಿರ್ತಕ್ಕಂಥದ್ದು. ಸದ್ಯದ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಅಥವಾ ನವೆಂಬರ್ ಕ್ರಾಂತಿಯಲ್ಲಿ ಒಂದು ಕಡೆ ಏನು ಶೇರಿಂಗ್ ಅಂತ ಇದೆಯಲ್ಲ, ಅದೆಲ್ಲ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ರಾಜಣ್ಣವರು ದೆಹಲಿಗೆ ಹೋಗ್ತಿರ್ತಕ್ಕಂಥದ್ದು ಕೂಡ ಎಲ್ಲ ಒಂದು ಕಡೆ ದೊಡ್ಡ ಮೆಸೇಜನ್ನು ಪಾಸ್ ಮಾಡ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು OBC ಸಮಾವೇಶಗಳು, OBC ಮತಗಳನ್ನ ಗಟ್ಟಿ ಮಾಡಬೇಕು, ಪರಿಶಿಷ್ಟ ಮತಗಳು ಗಟ್ಟಿ ಮಾಡಬೇಕಂತೇಳಿ 2029 ಚುನಾವಣೆಯ ಮುನ್ನೋಟವನ್ನು ಇಟ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿಯವ್ರಿಗೆ ಒಂದು ಮೆಸೇಜನ್ನು ಹಾಕಬೇಕು. ಆ ಮುಖಾಂತರ ಎಲ್ಲ ಒಂದು ಕಡೆ ಸಂಪುಟಕ್ಕೆ ಸೇರ್ಪಡೆ ಆಗದಿದ್ರೂ ಕೂಡ ಸಿದ್ದರಾಮಯ್ಯ ಪರವಾಗಿ ಒಂದು ದೊಡ್ಡ ಸಮುದಾಯ ಇದೆ, ಒಂದು ಸ್ವಾಮೀಜಿಗಳ ಪಡೆ ಇದೆ, ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಬೆನ್ನೆಲುಬು. ಈ ಬೆನ್ನೆಲುಬನ್ನು ನೀವು ಯಾರ್ದೋ ಕಾರಣಕ್ಕಾಗಿ ಮೇಲ್ವರ್ಗದವ್ರನ್ನ ಸಮಾಧಾನ ಮಾಡಲಿಕ್ಕಾಗಿ, ಮೇಲ್ವರ್ಗದನ್ನು ಓಲೈಕೆ ಮಾಡಲಿಕ್ಕಾಗಿ, ಮೇಲ್ವರ್ಗದವರಿಗೆ ಅಧಿಕಾರ ಕೊಡೋ ಮುಖಾಂತರ ನಮ್ಮೆಲ್ಲರನ್ನು ಕೂಡ ಬೆನ್ನುಮೂಳೆ ಮುರಿದ್ರೆ ಇದು ಕಾಂಗ್ರೆಸ್ನ ಬೆನ್ನುಮೂಳೆ ಮುರಿದೆ ಅಂತ ಎಂಬ ಸಂದೇಶ ರವಾನೆ ಮಾಡುವ ಕಾರಣಕ್ಕಾಗಿ ರಾಜಣ್ಣರವರು ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯಲಿಕ್ಕೆ ಹೋಗ್ತಿರ್ತಕ್ಕಂಥ. ಒಂದು ಕಡೆ ನನ್ನನ್ನು ತೆಗೆದಿರ್ತಕ್ಕಂಥ ನನ್ನ ವಿರೋಧಿಗಳು ಕೂಡ ಇದಕ್ಕೆ ಸಾಥಾಗಿರ್ತಕ್ಕಂಥದ್ದು. ಮತ್ತು ನೀವು ಸಿದ್ದರಾಮಯ್ಯವ್ರನ್ನ ಮುಟ್ಟಿದ್ರು ಕೂಡ ಭವಿಷ್ಯದಲ್ಲಿ ನಿಮಗೆ ಪಕ್ಷಕ್ಕೆ ಹೊರತೆ ಬೀಳುತ್ತೆ. ಯಾಕಂತ ಹೇಳಿದ್ರೆ ನಾನು ಹೇಳಿದಲ್ಲ, ಮುನ್ನೋಟ 2029 ಚುನಾವಣೆ ಮಾಡ್ತಿದ್ದಾರೆ, ಅವತ್ತು ನಿಮ್ಗೆ ಬೇಕಾಗಿರ್ತಕ್ಕಂಥ OBC ಮತದಾರರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತದಾರರಂತ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಹೋಗಿದ್ದಾರೆ. ಬಹುಶಃ ನಿನ್ನೆಯಿಂದ ಮತ್ತೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹೊಸ ರಾಜಕೀಯ ವಿಪ್ಲವ ಆರಂಭ ಆಗಿದೆ.
15 days ಅಲ್ಲಿ ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡದ ಮತ ಬ್ಯಾಂಕ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಸಮುದಾಯದ ನಾಯಕರುಗಳು ಪಕ್ಷದ ಸೈದ್ಧಾಂತಿಕ ಗೆರೆಗಳನ್ನು ದಾಟಿ ಈಗ ಅದು ಸರಿನೋ ತಪ್ಪೋ ಅನ್ನುವಂಥದ್ದನ್ನು ಪ್ರತಿಪಕ್ಷಗಳು ಆಯಾ ಪ್ರತಿಪಕ್ಷಗಳು ಎದುರು ಬದಲು ಇದ್ದಾಗ ಮಾತಾಡ್ಕೋತವೆ, ಟೀಕೆ ಏನು ಮಾಡ್ಕೋತವೆ. ಆದರೆ ಅದು ಪಕ್ಷದೊಳಗಡೆ ಇದ್ದೇನೆ ಆ ಲೈನ್ಗಳನ್ನು ಕ್ರಾಸ್ ಮಾಡೋದಿದೆಯಲ್ಲ, ಅದು ಬೇರೆ ಬೇರೆ ಮೆಸೇಜನ್ನು ಕೊಡುತ್ತೆ. ಆ ಸಂದರ್ಭದಲ್ಲೂ ಕೂಡ ಕ್ರಮವನ್ನು ಕೈಗೊಳ್ಳಿಲ್ಲ ಅಂದರೆ 1 ಧ್ವನಿ 10 ಧ್ವನಿಗಳಾಗ್ತವೆ, 10 100 ಆಗ್ತವೆ, ಮತ್ತೆ ಶಿಸ್ತು ಅಶಿಸ್ತಾಗುತ್ತೆ, ದಿಕ್ಕು ದೆಸೆ ಇಲ್ಲ ಆಗುತ್ತೆ. ಈ ಕಾರಣಕ್ಕೆ ಅನಿವಾರ್ಯವಾಗಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕಾದಂಥ ಲೆಕ್ಕಾಚಾರಗಳು ಕೂಡ ಬರ್ತವೆ. ಅಂಥದ್ದೊಂದು ಕ್ರಮವನ್ನೇ ಇವತ್ತು ಹೈಕಮಾಂಡ್ ಕೈಗೊಂಡಿರೋದು ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಎದುರಾಳಿ ಬಣ, ಯಾಕಂದರೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ವಿಚಾರದಲ್ಲಿ ಹಿನ್ನಡೆ ಆಗಿರೋದ್ರಿಂದ ಅಂಥ ಒಂದು ವಾದವನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಸೊ ಈ ನೆಲೆಯಲ್ಲಿ ರಾಜಣ್ಣ ಅವರ ವಿರುದ್ಧ ಕಳೆದ 2.5 ವರ್ಷಗಳಲ್ಲಿ ನಿರಂತರವಾಗಿ ಕೊಟ್ಕೊಂಡು ಬರ್ತಾ ಇದ್ದಂಥ ಹೇಳಿಕೆಗಳು ಒಂದಾದ್ಮೇಲೆ ಒಂದು ಆ್ಯಡ್ ಆಗಿ ಈ ಒಂದು ದೊಡ್ಡ ಮಟ್ಟದ ಒಂದು ಹಿನ್ನಡೆಗೆ ಕಾರಣ ಆಗಿದೆ ಅನ್ನೋದ್ರಲ್ಲೂ ಕೂಡ ಎರಡನೇ ಮಾತ್ರ ಕೊನೆ ಮೊಳೆಯನ್ನು ಅವರು ಈ ಮೊನ್ನೆ ಕೊಟ್ಟಂಥ ಹೇಳಿಕೆ ಮೂಲಕ ಹೊಡ್ಕೊಂಡಿದ್ದಾರೆ. ಈಗ ಪಟೇಲ್ ಹೇಳಿದಂತೆ ಮುನ್ನೋಟವನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತೀವಿ ಅಂದರೂ ಕೂಡ ಇನ್ನೊಂದು ರೀತಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂಥ ಹೇಳಿಕೆಗಳನ್ನು ಅಥವಾ 4 ಗೋಡೆಯ ಮಧ್ಯೆ ಕೊಡಬೇಕಾಗಿದ್ದಂಥ ಹೇಳಿಕೆಯನ್ನು ಯಾವುದೋ ಲೆಕ್ಕಾಚಾರಗಳಿಗೆ, ಯಾವುದೇ ಏನು ಅವರವರ ವೈಯಕ್ತಿಕ ಕ್ಯಾಲ್ಕುಲೇಷನ್ಗಳಿಗೆ, ಬಣದ ಕ್ಯಾಲ್ಕುಲೇಷನ್ಗಳಿಗೆ ಬಹಿರಂಗವಾಗಿ ಬಂದು ಮಾಧ್ಯಮಗಳ ಮುಂದೆ ಮಾತಾಡುವಂಥದ್ದು ಕೂಡ ಡೇಂಜರ್, ಅದನ್ನು ಸಹಿಸಲ್ಲ ಅನ್ನುವಂಥ ಮೆಸೇಜನ್ನು ಕೂಡ ಕೊಟ್ಟಿರೋದ್ರಲ್ಲಿ 15 days ಆಗಿಲ್ಲ ಇನ್ನೂ ಅವ್ರನ್ನ ತೆಗೆದ್ಬಿಟ್ಟು ಈ ಸಂದರ್ಭದಲ್ಲಿ ಅವ್ರನ್ನ ಹೈಕಮಾಂಡೇ ನಿರ್ಧಾರ ಮಾಡಿರುವಂತ ಹಿನ್ನೆಲೆಯಲ್ಲಿ ವಾಪಸ್ ತೆಗೆದುಕೊಳ್ಳುವಂತ ಸಾಧ್ಯತೆ ಕಡಿಮೆ. ಆದ್ರೆ ಇಲ್ಲಿ ಇವರು ಸ್ವಾಮೀಜಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಎಲ್ಲ ಸಿಎಂ ಕೂಡ ಏನಾದರೂ ಒತ್ತಡ ಆಗ್ತಂತ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ನಿಯೋಗ ಹೋಗ್ತೀನಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಕೊಟ್ಬಿಟ್ರೆ ಅನ್ನುವ ಕಾರಣಕ್ಕೋಸ್ಕರ ಬಿಜೆಪಿ ಒಂದು ಅಸ್ತ್ರ ಬಿಟ್ಬಿಟ್ರೆ ಅವಾಗ ಇನ್ನೊಂದ್ಸಲಿ ಥಿಂಕ್ ಮಾಡಬಹುದು. ಈಗ ರಿವೋಕ್ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ, ಯಾಕಂದ್ರೆ ಮತ್ತೆ ಅವ್ರದೇ ಒಂದು ನಿರ್ಣಯವನ್ನು ಅವರೇ ಅವಮಾನ ಮಾಡಿದಂತಾಗುತ್ತೆ ಹೈಕಮಾಂಡ್ ಲೆಕ್ಕ ಏನು ಮಟ್ಟದಲ್ಲಿ. ಈ ಹಿನ್ನೆಲೆಯಲ್ಲಿ ರಿವೋಕ್ ಆಗಲ್ಲ ಅಂತ ಇವ್ರಿಗೂ ಗೊತ್ತಿದೆ ತಕ್ಷಣಕ್ಕೆ. ಆದರೆ ಎಕ್ಸಿಸ್ಟೆನ್ಷಿಯಲ್ ಚಾಲೆಂಜ್ ಬರುತ್ತಲ್ಲ ಮತ್ತು ಫ್ಯೂಚರ್ ಕ್ಯಾಲ್ಕುಲೇಷನ್ಗಳು ಬರ್ತಾವಲ್ಲ, ಸೊ ಇಲ್ಲಿ ಬರೀ ರಾಜಣ್ಣ ಅವರ ವಜಾ ರಾಜಣ್ಣ ಅವರಿಗೆ ಮಾತ್ರ ಸೀಮಿತ ಆಗಿಲ್ಲ. ಅದರಲ್ಲಿ ಸಿದ್ದರಾಮಯ್ಯ ಬಣದ ಹಿರಿಯ ಸಚಿವರ ಆತ್ಮಗೌರವ, ಅವರ ಒಂದು ರಾಜಕೀಯ ಏನು ಸವಾಲು, ಚಾಲೆಂಜಸ್ ಕಾಣಿಸ್ತಾ ಇದೆ. ಅದರಾಚೆಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರ ವರ್ಚಸ್ಸಿಗೂ ಕೂಡ ಸ್ವಲ್ಪ ಪೆಟ್ಟಾಗಿರೋದ್ರಿಂದ ಸಾಧ್ಯ ಆದಷ್ಟು ಏನು ಚಾಲೆಂಜನ್ನು ಪೋಸ್ ಮಾಡಬೇಕಾಗಿದೆ ಇವ್ರ ಕಡೆಯಿಂದ ಅನ್ನೋ ಕಾರಣಕ್ಕೆ ಈ ಒಂದು ಕ್ಯಾಲ್ಕುಲೇಟಿವ್ ಮೂವ್ನ ಮಾಡ್ತಾ ಇರೋದು. ರಿವೋಕ್ ಆಗುತ್ತೆ ಅನ್ನೋ ನಿರೀಕ್ಷೆ ಅವ್ರಿಗೂ ಕೂಡ ಇಲ್ಲ. ಈಗ ಅವ್ರನ್ನ ವಜಾ ಮಾಡಿದ ತಕ್ಷಣ ಅವ್ರು ಸುಮ್ಮನೆ ಕೂತ್ರೆ ಅಲ್ಲಿಗೆ ಸತ್ರು ಆಯ್ತಾ. ಹಾಗಾಗಿ ಅವ್ರು ಪ್ರತಿದಿನ ಅಸ್ತಿತ್ವದಲ್ಲಿ ಇರಬೇಕು, ಪ್ರತಿದಿನ ಹೋರಾಟಗಳು ಮಾಡಬೇಕು, ಪ್ರತಿದಿನ ನಾನು ಸ್ಟ್ರಾಂಗ್ ಅಂತ ತೋರಿಸ್ಬೇಕು. ನಿಮಗೆ ಗೊತ್ತಿರಲಿ, ಮಧುಗಿರಿ ಅಂತೇಳಿ ಜನರಲ್ ಕ್ಷೇತ್ರದಲ್ಲಿ ಅವ್ರು ಗೆದ್ದು ಬಂದಿರತಕ್ಕಂಥ 15 ಕ್ಷೇತ್ರಗಳಲ್ಲಿ ಅವರು ಈಸ್ ಎ ಮೋಸ್ಟ್ ಪವರ್ಫುಲ್ ಅಂತಲೇ ಹೇಳಲಾಗ್ತಿದೆ. ಆ ಮುಖಾಂತರ ತನ್ನ ಅಸ್ತಿತ್ವವನ್ನು ಪ್ರದರ್ಶನ ಮಾಡಲಿಲ್ಲ ಅಂದರೆ ರಾಜಣ್ಣ ಮುಗಿದೋದ ಅಂತ ಹೇಳಿದ್ರೆ ಅವ್ರ ಬೆಂಬಲಿಗರು ಯಾರು ಜೊತೆ ಬರಲ್ಲ, ಅವ್ರ ಆಪ್ತರು ಯಾರು ಬರಲ್ಲ, ಅವ್ರು ಯಾರಿಗೂ ಜೈಕಾರ ಹಾಕಲ್ಲ. ಅವ್ರಿಗೆ ಗೊತ್ತು ಅಸ್ತಿತ್ವ ಇರಬೇಕಂತ ನಾನು ಮಾತಾಡಬೇಕು, ನನ್ನ ಶಕ್ತಿ ತೋರಿಸ್ಬೇಕು. ಅನಿವಾರ್ಯವಾಗಿ ಅವರು ಶಕ್ತಿ ಪ್ರದರ್ಶನ ಮಾಡ್ತಾರೆ. ಆ ಶಕ್ತಿ ಪ್ರದರ್ಶನದ ಹಿಂದೆ ಸಿದ್ದು ಬುಡ ಗಟ್ಟಿ ಮಾಡೋ ಸ್ಟ್ರಾಟಜಿ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು.